ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ 26ನೇ ದಿನದಲ್ಲಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೇ ಹ್ಯಾವ್ ಆ್ಯಂಡ್ ಮೈಟ್ ಹ್ಯಾವ್, ಮೇ ಹ್ಯಾವ್ ಅಥವಾ ಮೈಟ್ ಹ್ಯಾವ್ ಅನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ವಾಕ್ಯ ಮಾಡೋದಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಂಗ್ಲೀಷಲ್ಲಿ ಮೇ ಹ್ಯಾವ್ ಅಥವಾ ಮೈಟ್ ಹ್ಯಾವ್ ಅನ್ನು ಬಳಸ್ಕೊಂಡು ಸಾಮಾನ್ಯವಾಗಿ ಯಾವುದಾದ್ರೂ ಕೆಲಸ ಆಗಿರಬಹುದು ಅಂತ ಹೇಳುವ ಸಂದರ್ಭದಲ್ಲಿ, ಯಾವುದಾದರೂ ಕೆಲಸ ಆಗಿರಬಹುದು ಅಥವಾ ಯಾವುದಾದ್ರೂ ಕೆಲಸ ಮಾಡಿರಬಹುದು, ಮಾಡಿರುವ ಸಾಧ್ಯತೆ ಇದೆ, ಆಗಿರುವ ಸಾಧ್ಯತೆ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮೈಟ್ ಹ್ಯಾವ್ ಅಥವಾ ಮೇ ಹ್ಯಾವ್ ಅನ್ನು ಬಳಸ್ತೀವಿ. ಮೇ ಹ್ಯಾವ್ ಆರ್ ಮೈಟ್ ಹ್ಯಾವ್ ಯಾವುದನ್ನು ಬಳಸಿದ್ರು ಕೂಡ ಸೇಮ್ ಮೀನಿಂಗ್ ಬರುತ್ತೆ. ಇನ್ನೊಂದು ವಿಷಯ ಏನು ಕೇಳಿದ್ರೆ, ಮೇ ಹ್ಯಾವ್ ಅಥವಾ ಮೈಟ್ ಹ್ಯಾವ್ನ ಮುಂದೆ ಸಾಮಾನ್ಯವಾಗಿ ಮೇ ಹ್ಯಾವ್ ಮೈಟ್ ಹ್ಯಾವ್ನ ಮುಂದೆ ಸಾಮಾನ್ಯವಾಗಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಗಮನಿಸಿ ಸ್ನೇಹಿತರೆ, ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸೊ ಸ್ಟ್ರಕ್ಚರ್ ಈ ರೀತಿ ಇದೆ. ಸಿಂಪಲ್ ಸ್ಟ್ರಕ್ಚರ್, ಸಬ್ಜೆಕ್ಟ್ ಮೇ ಹ್ಯಾವ್ ಅಥವಾ ಮೈಟ್ ಹ್ಯಾವ್ ಇರುತ್ತೆ, ಆಗಲೇ ಹೇಳಿದಾಗೆ ವರ್ಬ್ನ ಥರ್ಡ್ ಫಾರ್ಮ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ನೆಗೆಟಿವ್ ಅಲ್ಲಿ ಸಬ್ಜೆಕ್ಟ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಜೊತೆಗೆ ನಾಟ್ ಹ್ಯಾವ್, ಮೇ ಆ್ಯಂಡ್ ಮೈಟ್ ಜೊತೆಗೆ ನಾಟ್ ಹ್ಯಾವ್ ಸೇರ್ಕೊಳ್ಳುತ್ತೆ. ನೆಗೆಟಿವ್ ಅಲ್ಲಿ ಸೇರ್ಕೊಳ್ಳೋದು. ಇಂಟ್ರಾಗೇಟಿವ್ ಅಲ್ಲಿ ಮೇ ಆರ್ ಮೈಟ್ ಮೊದಲಿಗೆ ಬರುತ್ತೆ. ಇಂಟ್ರಾಗೇಟಿವ್ ನೆಗೆಟಿವ್ ಅಲ್ಲಿ ಮೇ ಆರ್ ಮೈಟ್ ಜೊತೆಗೆ ನಾಟ್ ಸೇರ್ಕೊಳ್ಳುತ್ತೆ. WH ಕ್ವಶನ್ ಅಲ್ಲಿ WH ವರ್ಡ್ ಬರುತ್ತೆ. ಆ್ಯಕ್ಚುಲಿ WH ವರ್ಡ್ ಪ್ಲಸ್ ಮೇ ಆರ್ ಮೈಟ್, ಸಬ್ಜೆಕ್ಟ್ ಹ್ಯಾವ್, ನಾಟ್, V3 ಆಬ್ಜೆಕ್ಟ್, ಈ ಥರ ಬರುತ್ತೆ. ಸೊ ಇದನ್ನು ನಾವು ಮೊದಲಿಗೆ ಇಂಗ್ಲೀಷ್ ವಾಕ್ಯವನ್ನೇ ನೋಡ್ಕೊಳ್ಳೋಣ, ಆನಂತರ ಕನ್ನಡ ವಾಕ್ಯವನ್ನು ನೋಡೋಣ. ಹಿ ಮೈಟ್ ಹ್ಯಾವ್ ಡ್ರಂಕ್ ಟೀ. He might have drunk tea. ನೋಡಿ, ಥರ್ಡ್ ಫಾರ್ಮ್ ಆಫ್ ವರ್ಬ್ ಬಂದಿದೆ. ನೆಗೆಟಿವ್ ಬಂದಾಗ he might not have drunk tea. He might not have drunk tea. ಇಂಟರಾಗೇಟಿವ್ ಬಂದರೆ might he have drunk tea? Might he have drunk tea? ನೆಗೆಟಿವ್ ಬಂದರೆ, ಇಂಟರಾಗೇಟಿವ್ ನೆಗೆಟಿವ್ ಬಂದರೆ might he not have drunk tea? Might he not have drunk tea? ಇನ್ನು WH ಕ್ವಶನ್ಗೆ ಬಂದರೆ ವೈ ಮೈಟ್ ಹಿ ಹ್ಯಾವ್ ಡ್ರಂಕ್ ಟೀ? ವೈ ಮೈಟ್ ಹಿ ಹ್ಯಾವ್ ಡ್ರಂಕ್ ಟೀ? ಸೊ ಕನ್ನಡದಲ್ಲಿ ವಾಕ್ಯವನ್ನು ನೋಡ್ತಾ ಹೋಗೋಣ. ಹಿ ಮೈಟ್ ಹ್ಯಾವ್ ಡ್ರಂಕ್ ಟೀ, ಅವನು ಟೀ ಕುಡಿದಿರಬಹುದು. ಅವನು ಟೀ ಕುಡಿದಿರಬಹುದು. ಹಿ ಮೈಟ್ ನಾಟ್ ಹ್ಯಾವ್ ಡ್ರಂಕ್ ಟೀ ಅಂದರೆ ಅವನು ಟೀ ಕುಡಿಯದೇ ಇರಬಹುದು. ಕುಡಿಯದೇ ಇರಬಹುದು. ಮೈಟ್ ಹಿ ಹ್ಯಾವ್ ಡ್ರಂಕ್ ಟೀ ಇಂಟ್ರೋಗೇಟಿವ್ ಬಂದರೆ ಅವನು ಟೀ ಕುಡಿದಿರಬಹುದಾ? ಅವನು ಟೀ ಕುಡಿದಿರಬಹುದಾ? ಮೈಟ್ ಹಿ ನಾಟ್ ಹ್ಯಾವ್ ಡ್ರಂಕ್ ಟೀ, ಅವನು ಟೀ ಕುಡಿಯದೇ ಇರಬಹುದಾ? ಇನ್ನು WH ಕ್ವಶನಿಗೆ ಬಂದರೆ ಅವನು ಏಕೆ ಟೀ ಕುಡಿದಿರ್ಬೋದು? ಅವನು ಏಕೆ ಟೀ ಕುಡಿದಿರಬಹುದು? ಅವನು ಏಕೆ ಟೀ ಕುಡಿದಿರಬಹುದು? ನೋಡಿ, ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇದೆ. ಸ್ಟ್ರಕ್ಚರ್ ಆಗಲೇ ಹೇಳಿದಾಗೆ ಸಬ್ಜೆಕ್ಟ್ ಪ್ಲಸ್ ಮೇ ಆರ್ ಮೈಟ್ ಬರುತ್ತೆ, ಹ್ಯಾವ್ ಬರುತ್ತೆ, V3 ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ. ಹಿ ಮೈಟ್ ಹ್ಯಾವ್ ಡ್ರಂಕ್ ಟೀ.
ಅವನು ಟೀ ಕುಡಿದಿರ್ಬೋದು. ಹಿ ಮೈಟ್ ನಾಟ್ ಹ್ಯಾವ್ ಡ್ರಂಕ್ ಟೀ, ಅವನು ಟೀ ಕುಡಿಯದೇ ಇರಬಹುದು. ಮೈಟ್ ಹಿ ಹ್ಯಾವ್ ಡ್ರಂಕ್ ಟೀ, ಅವನು ಟೀ ಕುಡಿದಿರ್ಬೋದಾ. ಮೈಟ್ ಹಿ ನಾಟ್ ಹ್ಯಾವ್ ಡ್ರಂಕ್ ಟೀ, ಅವನು ಟೀ ಕುಡಿದೇ ಇರ್ಬೋದಾ. ವೈ ಮೈಟ್ ಹಿ ಹ್ಯಾವ್ ಡ್ರಂಕ್ ಟೀ, ಅವನು ಏಕೆ ಟೀ ಕುಡಿದಿರಬಹುದು. ಇದನ್ನೇ ನೆಗೆಟಿವ್ WH ಕ್ವೆಶನ್ ಮಾಡೋದಾದ್ರೆ ವೈ ಮೈಟ್ ಹಿ ನಾಟ್ ಡ್ರಂಕ್ ಹಿ ಹ್ಯಾವ್ ಡ್ರಂಕ್ ಟೀ, ಈ ರೀತಿ ಆಗುತ್ತೆ. ಸೊ ಉದಾಹರಣೆ ವಾಕ್ಯಗಳನ್ನ ನೋಡೋಣ. ಮಕ್ಕಳು ಸಿನಿಮಾ ನೋಡಿರ್ಬೋದು, ಮಕ್ಕಳು ಸಿನಿಮಾ ನೋಡಿರ್ಬೋದು. ನಿಮ್ಮ ಮನಸ್ಸಲ್ಲಿ ಈ ವಾಕ್ಯಗಳಿಗೆ ಇಂಗ್ಲೀಷಲ್ಲಿ ವಾಕ್ಯ ಮಾಡೋಕ್ಕೆ ಟ್ರೈ ಮಾಡಿ. ಮಕ್ಕಳು ಸಿನಿಮಾ ನೋಡಿರ್ಬೋದು. ದ ಚಿಲ್ಡ್ರನ್ ಮೇ ಹ್ಯಾವ್ ಸೀನ್ ದ ಫಿಲ್ಮ್. The children may have seen the film. ಅವನು ಹಣ ತೆಗೆದುಕೊಂಡಿರಬಹುದು. He may have received money. He may have received money. ಅವನು ನನ್ನ ಶೂ ಹಾಕದೇ ಇರಬಹುದು. ಅವನು ನನ್ನ ಶೂ ಹಾಕ್ತಾ ಇರಬಹುದು. ಹಿ ಮೇ ನಾಟ್ ಹ್ಯಾವ್ ಓನ್ ಮೈ ಶೂಸ್. ಹಿ ಮೇ ನಾಟ್ ಹ್ಯಾವ್ ಓನ್ ಮೈ ಶೂಸ್. ನೋಡಿ ಇಲ್ಲಿ ಮೇ ನಾಟ್ ಅಂತ ಬಂದಿದೆ, ನೆಗೆಟಿವ್ ಇದು. ಹಿ ಮೇ ನಾಟ್ ಹ್ಯಾವ್ ಓನ್ ಮೈ ಶೂಸ್. ಅವನು ನನ್ನ ಮೊಬೈಲ್ ರೀಚಾರ್ಜ್ ಮಾಡಿರ್ಬೋದು. ಅವನು ನನ್ನ ಮೊಬೈಲ್ನ ರೀಚಾರ್ಜ್ ಮಾಡಿರ್ಬೋದು. ಹಿಂಗೆ ಹೇಳ್ತೀವಿ ಇದನ್ನ. He might have recharged my mobile. He might have recharged my mobile. ನೋಡಿ ಮೇ ಆರ್ ಮೈಟ್ ಯಾವುದನ್ನು ಕೂಡ ಬೇಕಾದರೂ ಯೂಸ್ ಮಾಡೋದು. ಅವರು ನಮಗೆ ಸಹಾಯ ಮಾಡಿರ್ಬೋದು, ಅವರು ನಮಗೆ ಹೆಲ್ಪ್ ಮಾಡಿರ್ಬೋದು. ದೇ ಮೈಟ್ ಹ್ಯಾವ್ ಹೆಲ್ಪ್ಡ್ ಅಸ್. They might have helped us. ಈ ಚಪಾತಿಗಳನ್ನು ಅವನು ಮಾಡಿರ್ಬೋದು. ಈ ಚಪಾತಿಗಳನ್ನು ಅವನು ಮಾಡಿರ್ಬೋದು. He may have made these chapatis. He might have made these chapatis. ಅವಳು ಅಂಗಡಿಗೆ ಹೋಗಿರ್ಬೋದು. ಅವಳು ಅಂಗಡಿಗೆ ಹೋಗಿರ್ಬೋದು. ಶಿ ಮೈಟ್ ಹ್ಯಾವ್ ಗಾನ್ ಟು ದ ಶಾಪ್. ಶಿ ಮೈಟ್ ಹ್ಯಾವ್ ಗಾನ್ ಟು ದ ಶಾಪ್. ನೋಡಿ, ಮಕ್ಕಳು ಸಿನಿಮಾ ನೋಡಿರ್ಬೋದು. ದ ಚಿಲ್ಡ್ರನ್ ಮೇ ಹ್ಯಾವ್ ಸೀನ್ ದ ಫಿಲ್ಮ್. ಅವನು ಹಣ ತೆಗೆದುಕೊಂಡಿರ್ಬೋದು. ಹಿ ಮೇ ಹ್ಯಾವ್ ರಿಸೀವ್ಡ್ ಮನಿ. ಅವನು ನನ್ನ ಶೂ ಹಾಕದೇ ಇರ್ಬೋದು. ಹಿ ಮೇ ನಾಟ್ ಹ್ಯಾವ್ ಓನ್ ಮೈ ಶೂಸ್. ಅವನು ನನ್ನ ಮೊಬೈಲ್ ರೀಚಾರ್ಜ್ ಮಾಡಿರ್ಬೋದು. ಹಿ ಮೈಟ್ ಹ್ಯಾವ್ ರೀಚಾರ್ಜ್ ಮೈ ಮೊಬೈಲ್. ಅವರು ನಮಗೆ ಸಹಾಯ ಮಾಡಿರ್ಬೋದು. ದೇ ಮೈಟ್ ಹ್ಯಾವ್ ಹೆಲ್ಪ್ಡ್ ಅಸ್. ಈ ಚಪಾತಿಗಳನ್ನು ಅವನು ಮಾಡಿರ್ಬೋದು. ಹಿ ಮೈಟ್ ಹ್ಯಾವ್ ಮೇಡ್ ದೀಸ್ ಚಪಾತಿ. ಅವಳು ಅಂಗಡಿಗೆ ಹೋಗಿರ್ಬೋದು. ಶಿ ಮೈಟ್ ಹ್ಯಾವ್ ಗಾನ್ ಟು ದ ಶಾಪ್. ಇನ್ನೊಂದಿಷ್ಟು ವಾಕ್ಯಗಳನ್ನು ನೋಡೋಣ. ನನಗೆ ಅನಿಸುತ್ತೆ ಅವನಿಗೆ ನಿನ್ನ ಬಗ್ಗೆ ತಿಳಿದಿರಬಹುದು. ನನಗನ್ಸುತ್ತೆ ಅವನಿಗೆ ನಿನ್ನ ಬಗ್ಗೆ ತಿಳಿದಿರ್ಬೋದು. ಐ ಥಿಂಕ್ ಹಿ ಮೈಟ್ ಹ್ಯಾವ್ ನೋನ್ ಅಬೌಟ್ ಯು. ಐ ಥಿಂಕ್ ಹಿ ಮೈಟ್ ಹ್ಯಾವ್ ನೋನ್ ಅಬೌಟ್ ಯು. ಅವನು ಗಾಳಿಪಟ ಹಾರಿಸಿರ್ಬೋದು. ಅವನು ಗಾಳಿಪಟ ಹಾರಿಸಿರ್ಬೋದು. ಹಿ may have flown kite. ನೀನು ಊಟ ಮಾಡಿರ್ಬೋದು. You may have eaten food. You may have eaten food. ಅವನು ನನ್ನ ವಾಚ್ ಒಡೆದಿರಬಹುದು. ಅವನು ನನ್ನ ವಾಚ್ ಒಡೆದಿರಬಹುದು. He may have broken my watch.
ಬ್ರೋಕನ್ ಮೈ ವಾಚ್. ಅವನು ಅವಳನ್ನು ನೋಡಲು ಹೋಗದೇ ಇರಬಹುದು. ಅವನು ಅವಳನ್ನು ನೋಡೋಕ್ಕೆ ಹೋಗದೇ ಇರಬಹುದು. He might not have gone to see her. He might not have gone to see her. ಅವಳು ಅಡುಗೆ ಮಾಡಿರಬಹುದು. She might have cooked the food. She might have cooked food. ಇನ್ನೊಮ್ಮೆ ನೋಡೋಣ. ನನಗನ್ಸುತ್ತೆ ಅವನಿಗೆ ನಿನ್ನ ಬಗ್ಗೆ ತಿಳಿದಿರ್ಬೋದು. ಐ ಥಿಂಕ್ ಹಿ ಮೈಟ್ ಹ್ಯಾವ್ ನೋನ್ ಅಬೌಟ್ ಯು. ಅವನು ಗಾಳಿಪಟ ಹಾರಿಸಿರ್ಬೋದು. ಹಿ ಮೇ ಹ್ಯಾವ್ ಫ್ಲೋನ್ ಕೈಟ್. ನೀನು ಊಟ ಮಾಡಿರ್ಬೋದು. ಯು ಮೇ ಹ್ಯಾವ್ ಈಟನ್ ಫುಡ್. ಅವನು ನನ್ನ ವಾಚ್ ಹೊಡೆದಿರ್ಬೋದು. ಹಿ ಮೇ ಹ್ಯಾವ್ ಬ್ರೋಕನ್ ಮೈ ವಾಚ್. ಅವನು ಅವಳನ್ನು ನೋಡಲು ಹೋಗದೇ ಇರ್ಬೋದು. ಹಿ ಮೈಟ್ ನಾಟ್ ಹ್ಯಾವ್ ಗಾನ್ ಟು ಸಿ ಹರ್. ನೋಡಲು ಹೋಗದೆ, ಸೊ ಮೈಟ್ ನಾಟ್ ಆಗುತ್ತಿಲ್ಲಿ. ಸೊ ಹಿ ಮೈಟ್ ನಾಟ್ ಹ್ಯಾವ್ ಗಾನ್ ಟು ಸಿ ಹರ್. ಅವಳು ಅಡುಗೆ ಮಾಡಿರ್ಬೋದು. ಶಿ ಮೈಟ್ ಹ್ಯಾವ್ ಕುಕ್ಡ್ ಫುಡ್. ಸೊ ಇವತ್ತಿನ ಸೆಷನ್ನ ಕೊನೆಯ ಹಂತ. ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ಅವನು ಹೊಸ ನಗರ ತಲುಪಿರಬಹುದು. ಅವನು ಹೊಸ ಮೊಬೈಲ್ ಕಳೆದುಕೊಂಡಿರ್ಬೋದು. ಅವನು ಮೊಬೈಲ್ ಕಳ್ಕೊಂಡಿರ್ಬೋದು. ಅವನು ನನ್ನ ಪುಸ್ತಕ ಕದ್ದಿರ್ಬೋದು. ಅಭಿನವ್ ಲೆಟರ್ ಕಳಿಸಿರ್ಬೋದು. ಅವನು ಕೆಲಸ ಬಿಟ್ಟಿರ್ಬೋದು. ಸೊ ಈ ಎಲ್ಲ ವಾಕ್ಯಗಳಿಗೆ ಮೇ ಹ್ಯಾವ್ ಆರ್ ಮೈಟ್ ಹ್ಯಾವ್ ಅನ್ನು ಯೂಸ್ ಮಾಡಿಕೊಂಡು ಇಂಗ್ಲೀಷಲ್ಲಿ ವಾಕ್ಯ ಮಾಡೋದನ್ನು ಕಲೀರಿ ಮತ್ತು ಇಂಗ್ಲೀಷಲ್ಲಿ ಮಾತನಾಡೋದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.